ಎಲ್ಲರಿಗೂ ನಮಸ್ಕಾರ. ಈಗ ನಾವು ಅದೇ ಅಧ್ಯಾಯದ ಅಂದರೆ 4ನೇ ಅಧ್ಯಾಯದ ರಾಗಗಳ ವರ್ಗೀಕರಣ ಏನಿದೆ ಅದರದ್ದು ಚಿಕ್ಕ ಚಿಕ್ಕ ಪ್ರಶ್ನೆಗಳಿಗೆ ಹೋಗೋಣ. ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಮೇಚ ಕಲ್ಯಾಣಿಯು ಡ್ಯಾಶ್ ಮೇಳರಾಗ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ: 64, 65, 66, 67. ಮೇಚ ಕಲ್ಯಾಣಿ 65ನೇ ಮೇಳಕರ್ತ ರಾಗ. ಶಾಡವ ರಾಗಕ್ಕೆ ಉದಾಹರಣೆ ಕೇಳಿದರೆ ಶಾಡವ ರಾಗಕ್ಕೆ ಉದಾಹರಣೆ ನಿಮಗೆ ಮಲಯ ಮಾರುತ ಬರುತ್ತೆ. ಔಡವ ರಾಗದಲ್ಲಿ ಡ್ಯಾಶ್ ಸ್ವರಗಳಿದೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 6, 7, 4, 5 ಅಂತ. ಔಡವದಲ್ಲಿ 5 ಸ್ವರಗಳಿರುತ್ತೆ. ಬಿಲಹರಿ ರಾಗವು ಡ್ಯಾಶ್ ಮೇಳಕರ್ತದಲ್ಲಿ ಜನ್ಯ. ಬಿಲಹರಿ ರಾಗ ಯಾವುದು? ಧೀರಶಂಕರ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ: ಮಾಯಾಮಾಳವಗೌಳ, ಧೀರಶಂಕರಾಭರಣ, ಹರಿಕಾಂಬೋಜಿ, ಮೇಚ ಕಲ್ಯಾಣಿ ಅಂತ. ಧೀರಶಂಕರಾಭರಣದಲ್ಲಿ ಜನ್ಯ ಇದು. ಬಿಲಹರಿ ರಾಗಕ್ಕೆ ಬರುವ ಅನ್ಯ ಸ್ವರ ಅಂತ ಆಪ್ಷನ್ ಕೊಟ್ಟಿದ್ದಾರೆ: ಪ್ರತಿ ಮಧ್ಯಮ, ಶುದ್ಧ ದೈವತ, ಕೈಶಿಕಿ ನಿಷಾದ ಅಂತ ಹೇಳಿ. ಕೈಶಿಕಿ ನಿಷಾದ ಬಿಲಹರಿ ರಾಗಕ್ಕೆ ಬರುವಂತಹ ಅನ್ಯ ಸ್ವರ. ಮುಂದಿನದ್ದು ಧೀರಶಂಕರಾಭರಣ ಡ್ಯಾಶ್ ಮೇಳಕರ್ತ ರಾಗ. ನಂಬರ್ಸು ಕೊಟ್ಟಿದ್ದಾರೆ ಇಲ್ಲಿ: 15, 28, 29. 29ನೇ ಮೇಳಕರ್ತ ಇದು. ಜನಕ ರಾಗದ ಆರೋಹಣ ಅವರೋಹಣಗಳಲ್ಲಿ ಡ್ಯಾಶ್ ಸ್ವರಗಳಿರುತ್ತೆ. 5, 6, 7, 8 ಆಪ್ಷನ್ ಇದೆ. ಜನಕ ರಾಗದಲ್ಲಿ ಸಪ್ತ ಸ್ವರಗಳಿರುತ್ತೆ, ಅಂದರೆ 7 ಸ್ವರಗಳು ಇರುತ್ತೆ. 7 ಅದಕ್ಕೆ ಉತ್ತರ. ಡ್ಯಾಶ್ ರಾಗವು ಹಂಸಧ್ವನಿಯ ಜನಕ ರಾಗ. ಆಪ್ಷನ್ ಇದೆ: ಮಾಯಾಮಾಳವಗೌಳ, ಧೀರಶಂಕರಾಭರಣ, ಕೇದಾರಗೌಳ, ಮೇಚ ಕಲ್ಯಾಣಿ. ಹಂಸಧ್ವನಿ ಧೀರಶಂಕರಾಭರಣದ ಜನ್ಯ ರಾಗ. ಶ್ರೀರಾಗವು ಡ್ಯಾಶ್ ಮೇಳದಲ್ಲಿ ಜನ್ಯ. 15, 22, 29. ಇಲ್ಲಿ ಶ್ರೀರಾಗ 22ನೇ ಮೇಳ ಕರಹರ ಪ್ರಿಯದಲ್ಲಿ ಜನ್ಯ ಆಗಿದೆ. ಕಲ್ಯಾಣಿ ರಾಗವು ಡ್ಯಾಶ್ ನೇ ಮೇಳಕರ್ತ ರಾಗ, ಅಂದರೆ ಅದರದ್ದು ನಂಬರ್ ಬರಿಬೇಕು. 65ನೇ ಮೇಳಕರ್ತ ರಾಗ. ಇದು ಜನಕ ರಾಗ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಮಾಯಾಮಾಳವಗೌಳ, ಮೋಹನ, ಮಲಹರಿ ಅಂತ. ಇಲ್ಲಿ ಮೋಹನ ಮಲಹರಿ 2 ಕೂಡ ಜನ್ಯ ಆಗಿರೋದ್ರಿಂದ ಉಳಿದಿರೋದು ಮಾಯಾಮಾಳವಗೌಳ, ಅದೇ ಜನಕ ರಾಗ. ಜನಕ ರಾಗದ ಸ್ವರವೇ ಅಲ್ಲದೆ ಅನ್ಯ ಜಾತಿಯ ಸ್ವರವೂ ರಾಗದಲ್ಲಿ ಬಂದರೆ ಅದು ಡ್ಯಾಶ್ ರಾಗ. ಇಲ್ಲಿ ನೋಡಿ, ಒಂದು ಡೆಫಿನೇಷನ್ನೇ ಕೊಟ್ಬಿಟ್ಟಿದ್ದಾರೆ. ಅದು ಆವಾಗ ಭಾಷಾಂಗ ರಾಗ ಆಗತ್ತೆ. ಗುಂಪಿಗೆ ಸೇರದ ಪದವನ್ನು ಆಯ್ದು ಬರಿಬೇಕು. ಇಲ್ಲಿ ನಿಮಗೆ ರಾಗಗಳನ್ನು ಕೊಟ್ಟಿದ್ದಾರೆ, ನೀವು ಅದರಲ್ಲಿ ನೋಡಬೇಕು. ಈಗ ಮೊದಲನೇದು ನಾನು ಹೇಳ್ತೀನಿ: ಮೋಹನ, ಮಧ್ಯಮಾವತಿ, ಹಿಂದೋಳ, ಕಾಂಬೋಜಿ, ಹಂಸಧ್ವನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಅಂದರೆ ಇದರಲ್ಲಿ ಯಾವುದು ತೆಗಿಬೇಕು ಅಂತ ಒಂದು ಕನ್ಫ್ಯೂಷನ್ ಬರುತ್ತೆ ನೋಡಿ. ಮೋಹನ ಔಡವ, ಮಧ್ಯಮಾವತಿ ಔಡವ, ಹಿಂದೋಳ ಔಡವ, ಹಂಸಧ್ವನಿ ಔಡವ. ಆದರೆ ಕಾಂಬೋಜಿ ಏನಿದೆ ಅದು ಔಡವ ಅಲ್ಲ. ಅದು ಏಕೆಂದರೆ ಅವರೋಹಣದಲ್ಲಿ ಸಂಪೂರ್ಣ 7 ಸ್ವರಗಳು ಬಂದಿರುತ್ತೆ. ಹಾಗಾಗಿ ನಾವು ಕಾಂಬೋಜಿಯನ್ನು ಹೊರಗಿಡ್ತೀವಿ. ಮುಂದಿನದ್ದು ಮಾಯಾಮಾಳವಗೌಳ, ಕಾಮವರ್ಧಿನಿ, ಮಲಹರಿ, ಕಲ್ಯಾಣಿ, ಧೀರಶಂಕರಾಭರಣ ಅಂತ ಇದೆ. ಇಲ್ಲಿ ಹೋದವಾಗ ನಾವು ನೋಡಿ ಮಲಹರಿನ ಹೊರಗಿಡ್ತೀವಿ. ಯಾಕೆಂದರೆ ಉಳಿದಿದ್ದು ಎಲ್ಲನೂ ಏನಿದೆ ಅದಷ್ಟು ರಾಗಗಳೂ ಜನಕ ರಾಗಗಳು. ಮುಂದಿನ ಪ್ರಶ್ನೆಗೆ ಹೋದರೆ ಮೋಹನ, ಹಿಂದೋಳ, ಮಧ್ಯಮಾವತಿ, ಬಿಲಹರಿ, ಹಂಸಧ್ವನಿ. ಇಲ್ಲಿ ಕೂಡ ಮೋಹನ, ಹಿಂದೋಳ, ಮಧ್ಯಮಾವತಿ, ಹಂಸಧ್ವನಿ ಇದಿಷ್ಟು ಔಡವ ರಾಗಗಳಾದರೆ ಬಿಲಹರಿ ಏನಿದೆ ಅದು ಔಡವ ಅಲ್ಲ. ಏಕೆಂದರೆ ಅಲ್ಲಿ ನಿಮಗೆ ಸಾನಿದಪ ಮಗರಿಸ ಸಂಪೂರ್ಣ ಸ್ವರ ಬಂದಿರುತ್ತೆ ಅವರೋಹಣದಲ್ಲಿ. ಹಾಗಾಗಿ ಬಿಲಹರಿನ ಹೊರಗಿಡ್ತೀವಿ. ಮುಂದಿನದ್ದು ವಸಂತ, ಹಿಂದೋಳ, ಆರಭಿ, ಆಭೋಗಿ. ಇದು ರಾಗ ಇರೋದು. ಇಲ್ಲಿ ನೀವು ಆಪ್ಷನ್ ನೋಡ್ಬೋದು. ನೀವು ಹೇಗೆ ಅಂತಂದರೆ ಅದೇ ಇದನ್ನು ನೋಡಿ. ಇಲ್ಲಿ ಒಂದು ಕನ್ಫ್ಯೂಷನ್. ಇಲ್ಲಿ ಯಾವುದನ್ನು ಹೊರಗಿಡಬೇಕು ನಾವು? ಔಡವ ಅಂತಲೂ ಎಲ್ಲ ಔಡವ ಇದ್ದು ಸೆಪ್ರೇಟ್ ಇಲ್ಲ, ಎಲ್ಲ ಶಾಡವ ಇದ್ದು ಸೆಪ್ರೇಟ್ ಇಲ್ಲ. ಆವಾಗ ನೀವೇನು ಮಾಡಬೇಕು? ಇಲ್ಲಿ ನೀವು ಹುಡುಕೋದಾದರೆ ವಸಂತನ ನಾವು ಹೊರಗಿಡ್ಬೋದು. ಯಾಕೆ ಅಂತಂದರೆ ಅದು ವಕ್ರರಾಗ. ಸ ಮ ಗ ಮ ದ ನಿ ಸ, ಅದು ವಕ್ರರಾಗ. ಹಾಗಾಗಿ ವಸಂತನ ಹೊರಗಿಡ್ಬೋದು. ಈ ರೀತಿಯಾಗಿ ನೀವು ಯೋಚನೆ ಮಾಡಬೇಕು, ಯಾವುದನ್ನು ಹೊರಗೆ ತೆಗಿಬೇಕು ನಾವು. ಔಡವ, ಶಾಡವ ಬಿಟ್ಟರೆ ಔಡವ ಸಂಪೂರ್ಣ, ಶಾಡವ ಸಂಪೂರ್ಣ, ಅಥವಾ ವಕ್ರರಾಗ, ಭಾಷಾಂಗ ರಾಗ, ಉಪಾಂಗ ರಾಗ, ಈ ರೀತಿ ಎಲ್ಲ ರೀತಿಯಾಗಿ ಯೋಚನೆ ಮಾಡಿ ನೀವು ಅಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅನ್ನೋದನ್ನು ತೆಗಿಬೇಕಾಗತ್ತೆ. ಮುಂದಿನದ್ದು ಕೇದಾರಗೌಳ, ಷಣ್ಮುಖ ಪ್ರಿಯ, ಶ್ರೀರಾಗ, ಕರಹರ ಪ್ರಿಯ ಅಂತ ಇದೆ. ಇಲ್ಲಿ ನೀವು ಯಾವುದನ್ನು ತೆಗಿತೀರಾ? ಇಲ್ಲಿ ನಾವು ತೆಗೆಯೋದಾದರೆ ಷಣ್ಮುಖ ಪ್ರಿಯ, ಕರಹರ ಪ್ರಿಯ ಇದೆರಡೂ ನಿಮಗೆ
ಸಂಪೂರ್ಣ ರಾಗ ಅಂದರೆ ಜನಕ ರಾಗ. ಕೇದಾರಗೌಳ ಶ್ರೀರಾಗ ಎರಡೂ ಕೂಡ ಜನ್ಯ ರಾಗ. ಈಗ ನಾವು ಹುಡ್ಕೋದಿದ್ರೆ ಈಗ ಅವೆರಡೂ ರಾಗಗಳು ಯಾವುದರಲ್ಲಿ ಜನ್ಯ ಇದೆ ಅಂತ ನಾವು ಹುಡ್ಕಿದ್ರೆ ಆವಾಗ ನೀವು ಯಾವುದನ್ನು ತೆಗಿಬೇಕು ಅನ್ನೋದು ಗೊತ್ತಾಗತ್ತೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಶ್ರೀರಾಗ ಏನಿದೆ ಅದು ಕರಹರ ಪ್ರಿಯದಲ್ಲಿ ಜನ್ಯ ಅಂತ ಹೇಳಿ ಗೊತ್ತಿದೆ. ಸೊ ಕೇದಾರಗೌಳ ಯಾವುದರಲ್ಲಿ ಜನ್ಯ ಅಂತ ನಾವು ನೋಡಿದ್ರೆ ಆವಾಗ ನಮಗೆ ಇನ್ನೊಂದನ್ನು ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಕೇದಾರಗೌಳ ಏನಿದೆ ಅದು ನಿಮಗೆ ಕರಹರ ಪ್ರಿಯದಲ್ಲಿ ಜನ್ಯ, ಹಾಗಾಗಿ ನಾವು ಇಲ್ಲಿ ಷಣ್ಮುಖ ಪ್ರಿಯವನ್ನು ತೆಗಿತೀವಿ. ಮುಂದಿನ ಪ್ರಶ್ನೆ ಹೋದರೆ ಮೋಹನ, ಹಂಸಧ್ವನಿ, ಆಭೋಗಿ, ಕರಹರ ಪ್ರಿಯ ಇದಿಷ್ಟಿದೆ. ಇಲ್ಲಿ ನಾವು ಈಸಿಯಾಗಿ ತೆಗಿಬೋದು ಕರಹರ ಪ್ರಿಯನ, ಯಾಕೆಂದರೆ ಉಳಿದಿದೆಲ್ಲ ಜನ್ಯ ರಾಗಗಳು, ಕರಹರ ಪ್ರಿಯ ಒಂದು ಜನಕ ರಾಗ. ಈ ರೀತಿಯಾಗಿ ಯೋಚನೆ ಮಾಡಿ ನೀವು ಉತ್ತರವನ್ನು ಬರೆಯಿರಿ. ಮುಂದಿನದ್ದು ಟಿಪ್ಪಣಿ ಬರೆಯಿರಿ ಅಂತ ಒಂದೇ ಒಂದು ಪೇಪರಲ್ಲಿ ಔಡವ ರಾಗದ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶಾಡವ ರಾಗ, ಭಾಷಾಂಗ ರಾಗ, ಜನ್ಯ ರಾಗ, ಜನಕ ರಾಗ ಈ ರೀತಿ ಯಾವುದೇ ಕೊಡ್ಬೋದು. ಅದು ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಏನೇನು ಗೊತ್ತಿರುತ್ತೆ ಎಲ್ಲದನ್ನು ಬರೆಯಿರಿ ಟಿಪ್ಪಣಿ ಅಂತ ಕೊಟ್ಟವಾಗ. ಒಂದು ಶಾರ್ಟ್ ನೋಟ್ಸ್ ಅದು. ಸರಿಪಡಿಸಿ ಬರೆಯಿರಿ. ಮುಂದಿಂದು ಸರಿಪಡಿಸಬೇಕು. ಮೋಹನ ರಾಗವು ಶಾಡವ ವರ್ಗಕ್ಕೆ ಸೇರಿದೆ. ಇಲ್ಲಿ ಶಾಡವ ತೆಗಿರಿ, ಔಡವ ಹಾಕಿ. ಮೋಹನ ರಾಗವು ಜನಕ ರಾಗ ಅಲ್ಲ, ಜನ್ಯ ರಾಗ ಅಂತ ಬರೀರಿ. ಮಾಯಾಮಾಳವಗೌಳ ರಾಗಕ್ಕೆ ಚತುಶ್ರುತಿ ದೈವತ ಬರುತ್ತದೆ, ತೆಗಿರಿ, ಶುದ್ಧ ದೈವತ ಬರುತ್ತದೆ ಅಂತ ಬರೀರಿ. ಹಂಸಧ್ವನಿ ರಾಗವು ಶಾಡವ ವರ್ಗಕ್ಕೆ ಸೇರಿದೆ, ತಪ್ಪು, ಅದನ್ನು ಔಡವ ವರ್ಗಕ್ಕೆ ಸೇರಿದೆ ಮಾಡಿ. ಇದು ನಿಮಗೆ ಎಲ್ಲೂ ಗೆರೆ ಎಳೆದಿಲ್ಲ ಅಂದರೆ ನೀವೇ ಬದಲಾಯಿಸಬೇಕು. ಯಾವುದನ್ನು ಬದಲಾಯಿಸ್ಬೋದು ನೋಡಿ. ಕೆಲವೊಂದಕ್ಕೆ ಗೆರೆ ಎಳೆದಿರ್ತಾರೆ, ಅದನ್ನೇ ಬದಲಾಯಿಸಬೇಕಾಗತ್ತೆ. ಇಲ್ಲಿ ನೋಡಿ, ವಸಂತ ರಾಗಕ್ಕೆ ಕೈಶಿಕಿ ನಿಷಾದ ಬರುತ್ತದೆ, ಅಲ್ಲಿ ಗೆರೆ ಎಳೆದಿದ್ದಾರೆ ಕೈಶಿಕಿ ನಿಷಾದಕ್ಕೆ, ಅದನ್ನು ನೀವು ಬದಲಾಯಿಸಿ ಕಾಕಲಿ ನಿಷಾದ ಮಾಡಬೇಕು. ಷಣ್ಮುಖ ಪ್ರಿಯ ರಾಗಕ್ಕೆ ಕಾಕಲಿ ನಿಷಾದ ಬರುತ್ತದೆ, ಇದನ್ನು ನೀವೇನು ಮಾಡಬೇಕು, ಕಾಕಲಿ ನಿಷಾದ ತೆಗೆದು ಕೈಶಿಕಿ ನಿಷಾದ ಹಾಕಿ. ಷಣ್ಮುಖ ಪ್ರಿಯ ರಾಗಕ್ಕೆ ಕೈಶಿಕಿ ನಿಷಾದ ಬರುತ್ತದೆ. ಮೋಹನ ರಾಗಕ್ಕೆ ಶುದ್ಧ ದೈವತ ಬರುತ್ತದೆ ಅಂತ ಇದೆ, ಅಲ್ಲ, ಚತುಶ್ರುತಿ ದೈವತ ಬರುತ್ತದೆ. ಶ್ರೀರಾಗ ಧೀರಶಂಕರಾಭರಣ ರಾಗದಲ್ಲಿ ಜನ್ಯ. ಧೀರಶಂಕರಾಭರಣ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದೆ, ಅದನ್ನೇ ಬದಲಾಯಿಸಬೇಕು, ಕರಹರ ಪ್ರಿಯದಲ್ಲಿ ಜನ್ಯ. ಮಲಹರಿ ರಾಗವು 51ನೇ ಕಾಮವರ್ಧಿನಿಯಲ್ಲಿ ಜನ್ಯ. ಇದು 51ನೇ ಕಾಮವರ್ಧಿನಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನು ತೆಗಿರಿ. 15ನೇ ಮಾಯಾ ಮಾಳವಗೌಳದಲ್ಲಿ ಜನ್ಯ. ನೆಕ್ಸ್ಟ್ ಇದು ಮಾಯಾಮಾಳವಗೌಳ 22ನೇ ಮೇಳಕರ್ತ ರಾಗ, ಅಲ್ಲಿ 22ನೇ ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದನ್ನು ತೆಗೆದು 15ನೇ ಮಾಡಿ, ಅಲ್ಲಿಗೆ ಸರಿಯಾಗತ್ತೆ. ಮುಂದಿಂದು ಸರಿ ತಪ್ಪು ತಿಳಿಸಿ. ಇಲ್ಲಿ ಸರಿನೋ ತಪ್ಪೋ ಅಷ್ಟೇ ಹೇಳಬೇಕು. ಬಿಲಹರಿ ಮತ್ತು ಮಲಹರಿ ಬೇರೆ ಬೇರೆ ಜನಕ ರಾಗಗಳ ಜನ್ಯ ರಾಗಗಳಾಗಿವೆ, ಸರಿ. ಯಾಕೆಂದರೆ ಬಿಲಹರಿ ಏನಿದೆ ಅದು ಧೀರಶಂಕರಾಭರಣ ಜನ್ಯ, ಮಲಹರಿ ಮಾಯಾಮಾಳವಗೌಳ ಜನ್ಯ, ಹಾಗಾಗಿ ಉತ್ತರ ಸರಿ ಇದೆ ಅಲ್ಲಿರೋದು. ಹಿಂದೋಳ ರಾಗಕ್ಕೆ ಕೈಶಿಕಿ ನಿಷಾದ ಬರುತ್ತದೆ, ಸರಿ ಇದೆ. ಕಾಮವರ್ಧಿನಿ 51ನೇ ಮೇಳಕರ್ತ ರಾಗ, ಅದು ಸರಿ ಉತ್ತರ. ಮೋಹನ ರಾಗವು 28ನೇ ಹರಿಕಾಂಬೋಜಿಯಲ್ಲಿ ಜನ್ಯ, ಸರಿ. ಕಲ್ಯಾಣಿ ರಾಗಕ್ಕೆ ಶುದ್ಧ ದೈವತ ಬರುತ್ತದೆ, ಇದು ತಪ್ಪು. ಮಲಹರಿ ರಾಗ ಒಂದು ಜನಕ ರಾಗ, ತಪ್ಪು. ಔಡವ ರಾಗದ ಆರೋಹಣ ಅವರೋಹಣಗಳಲ್ಲಿ 5 ಸ್ವರಗಳಿರುತ್ತದೆ, ಇದು ಸರಿ. ವಸಂತ ರಾಗವು 28ನೇ ಹರಿಕಾಂಬೋಜಿಯಲ್ಲಿ ಜನ್ಯ, ಇದು ತಪ್ಪು. ಇಷ್ಟು ಸರಿ ತಪ್ಪು. ಕೆಳಗಿನವುಗಳಿಗೆ ವ್ಯತ್ಯಾಸವನ್ನು ಬರೆಯಿರಿ. ಮುಂದಿದ್ದು ಔಡವ ಮತ್ತು ಶಾಡವ. ಇಲ್ಲಿ ವ್ಯತ್ಯಾಸ ಅಂತ ನಾನು ಹಿಂದೆನೂ ಹೇಳಿದ್ದೀನಿ. ವ್ಯತ್ಯಾಸ ಅಂದರೆ ಔಡವ ಅಂದ್ರೇನು, ಶಾಡವ ಅಂದ್ರೇನು, ಒಂದು ಗೆರೆ ಎಳಿರಿ, ಆ ಕಡೆ ಈ ಕಡೆ ಬರೀರಿ ಅದನ್ನು. ಆವಾಗ ನಿಮಗೆ ಈಸಿಯಾಗಿ ಎಕ್ಸಾಮ್ ಯಾರು ನಿಮ್ಮ ಪೇಪರ್ನ ಕರೆಕ್ಷನ್ ಮಾಡ್ತಾರೆ ಅವರಿಗೂ ಕೂಡ ಗೊತ್ತಾಗುತ್ತೆ. ಒಂದ್ರ ಕೆಳಗೊಂದು ಬರಿಬೇಡಿ, ಒಂದ್ರ ಪಕ್ಕದಲ್ಲಿ ಒಂದು, ಮಧ್ಯದಲ್ಲಿ ಗೆರೆ ಎಳೆದು ಈ ಕಡೆ ಔಡವ ರಾಗ ಈ ಕಡೆ ಶಾಡವ ರಾಗ ಅಂತ ಬರೆದು ಅದ್ರ ಬಗ್ಗೆ ನಿಮಗೇನು ಗೊತ್ತಿದೆ ಅದನ್ನು ಪಾಯಿಂಟ್ ವೈಸ್ ಬರಿತಾ ಹೋಗ್ರಿ. ಈ ರೀತಿಯಾಗಿ ನಿಮಗೆ ಬಹಳಷ್ಟಿದೆ, ನೋಡಿ ಬರೀರಿ. ಅಂದರೆ ಈಗ ಔಡವ ಶಾಡವದಲ್ಲಿ ನಿಮಗೆ ಏನು ಬರೀತೀರಾ, ಈಗ ಕೆಲವೊಂದು ಕೊಟ್ಟಿದ್ದೀರಿ. ಈಗ ಮಾಯಾಮಾಳವಗೌಳ ಧೀರಶಂಕರಾಭರಣ ಅಂತ ಕೊಟ್ಟವಾಗ ಎರಡೂ ಜನಕ ರಾಗಗಳೇ ಅಲ್ವಾ, ವ್ಯತ್ಯಾಸನ ಬರಿಬೇಕು ಅಂದವಾಗ ಇದ್ರದ್ದು ಮೇಳಕರ್ತ ಸಂಖ್ಯೆ ಇದ್ರದ್ದು ಮೇಳಕರ್ತ ಸಂಖ್ಯೆ ಬರೆಯಿರಿ. ಆಮೇಲೆ ಇದರಲ್ಲಿ ಯಾವ ಸ್ವರಸ್ಥಾನ ಬರುತ್ತೆ, ಇಲ್ಲಿ ಯಾವ ಸ್ವರಸ್ಥಾನ ಬರುತ್ತೆ ಬರೆಯಿರಿ. ಇಲ್ಲಿ ಯಾವ್ಯಾವುದು ಇದ್ರದ್ದು ಜನ್ಯ ರಾಗಗಳು ಒಂದೆರಡು ಬರೀರಿ, ಈ ಕಡೆದ್ರದ್ದು ಜನ್ಯ ರಾಗಗಳು ಒಂದೆರಡು ಬರೀರಿ, ಮುಗ್ದು ಹೋಗುತ್ತೆ ನಿಮಗೆ ವ್ಯತ್ಯಾಸ ಬರೆಯೋದು. ಈ ರೀತಿಯಾಗಿ ರಾಗಗಳ ಬಗ್ಗೆ ಕೊಟ್ಟರೆ ಬರೀರಿ ಆ ಥರ.
ಇದಿಷ್ಟು ಏನಿದೆ ಇದಿಷ್ಟು ನಿಮಗೆ ರಾಗ ಲಕ್ಷಣದ್ದು ಪ್ರಶ್ನೆಗಳಿಗೆ ನಾನು ಉತ್ತರಿಸುವಂತಹ ಒಂದು ಪ್ರಯತ್ನ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು. ದಯಮಾಡಿ ಯಾರ್ಯಾರು ಪರೀಕ್ಷೆಗೆ ಕಟ್ಟಿದ್ದಾರೆ ಅವ್ರಿಗೆಲ್ಲ ನಮ್ಮ ಚಾನಲ್ದು ಲಿಂಕ್ನ ಕಳಿಸಿ, ಅವರು ಎಲ್ಲ ಉಪಯೋಗ ಪಡ್ಕೊಳ್ಳಿ. ಹೆಚ್ಚು ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಬೆಳೆಯೋದಕ್ಕೆ ಸಹಾಯ ಮಾಡಿ. ಧನ್ಯವಾದಗಳು.